ಅಭಿನಯದ ಪುಷ್ಪ 2 ಚಿತ್ರ ವಿಶ್ವದಾದ್ಯಂತ ತೆರೆಗೆ ಅಪ್ಪಳಿಸೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಶಾಕಿಂಗ್ ಸಮಾಚಾರ ಏನಪ್ಪಾ ಅಂದ್ರೆ ಈ ಅನ್ಯ ಭಾಷೆಯ ಸಿನಿಮಾ ಕನ್ನಡದ ಪ್ರತಿಭಾವಂತರ ಹಲವು ಸಿನಿಮಾಗಳನ್ನ ಬಲಿ ತೆಗೆದುಕೊಳ್ತಾ ಇದೆ. ಸ್ವಾಭಿಮಾನಿ ಕನ್ನಡಿಗರನ್ನ ಕೆಣಕ್ತಾ ಇದೆ. ಇತ್ತೀಚೆಗೆ ತೆರೆ ಕಂಡ ಕನ್ನಡಿಗರ ಮನ ಗೆಲ್ತಾ ಇರುವ ಕೆಲವು ಕನ್ನಡ ಚಿತ್ರಗಳನ್ನ ಪುಷ್ಪ 2 ಚಿತ್ರಕ್ಕಾಗಿ ಥಿಯೇಟರ್ಗಳಿಂದ ಎತ್ತಂಗಡಿ ಮಾಡಲಾಗ್ತಾ ಇದೆ. ಇದರ ವಿರುದ್ಧ ಸ್ವಾಭಿಮಾನಿ ಕನ್ನಡಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ಧ್ವನಿ ಎತ್ತುತ್ತಿದ್ದಾರೆ. ಅನ್ಯ ಭಾಷೆಯ ಸಿನಿಮಾಗಾಗಿ ಅಪ್ಪಟ ಕನ್ನಡಿಗರ ಉತ್ತಮ ಚಿತ್ರಗಳನ್ನ ಏಕೆ ಕಿತ್ತು ಹಾಕ್ತಾ ಇದ್ದೀರಿ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಕನ್ನಡ ಚಿತ್ರಗಳನ್ನ ಬಲಿಪಶು ಮಾಡ್ತಾ ಇರೋದ್ರ ವಿರುದ್ಧ ಉಗ್ರ ಹೋರಾಟಕ್ಕಿಳಿಯೋದಾಗಿ ಕನ್ನಡ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ನಾವು ಕನ್ನಡಿಗರು ಉದಾರಿಗಳು ಅನ್ನೋದು ಆಗಾಗ ಸಾಬೀತಾಗ್ತಾನೆ ಇರುತ್ತೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು ದೇಶದ ಎಲ್ಲಾ ಭಾಷೆಗಳ ಜನರಿಗೆ ಆಸರೆಯನ್ನ ನೀಡಿ ಮಿನಿ ಇಂಡಿಯಾದಂತಿದೆ. ಹೃದಯವಂತ ಕನ್ನಡಿಗರು ಎಲ್ಲರೂ ನಮ್ಮವರೇ ಎಂಬ ಉದಾರ ಭಾವ ತೋರ್ತಾರೆ. ಆದ್ರೆ ಆಗಾಗ ಅನ್ಯ ಭಾಷೆಯ ಹಾವಳಿ ಕನ್ನಡಿಗರನ್ನೇ ಬಲಿಪಶು ಮಾಡುತ್ತೆ. ಪುಷ್ಪ 2 ರಿಲೀಸ್ ಇದಕ್ಕೆ ಮತ್ತೊಂದು ಉದಾಹರಣೆ. ಅಲ್ಲು ಅರ್ಜುನ್ ಮತ್ತು ರಶ್ಮಿಕಾ ಮಂದಣ್ಣ ಅಭಿನಯಿಸಿರುವ ಪುಷ್ಪ 2 ಸಿನಿಮಾ ನಾಳೆ ಅಂದ್ರೆ ಡಿಸೆಂಬರ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ಅಸಂಖ್ಯ ಜನ ಈ ಸಿನಿಮಾ ನೋಡೋದಕ್ಕೆ ಕಾಯ್ತಿದ್ದಾರೆ ಕೂಡ. ಭರ್ಜರಿಯಾಗಿ ಟಿಕೆಟ್ ಬುಕಿಂಗ್ ಕೂಡ ಆಗ್ತಾ ಇದೆ. ಸಂತೋಷದ ವಿಚಾರವೇ ಅಂತಾನೆ ಹೇಳಬಹುದು. ಯಾಕಂದ್ರೆ ಕಲೆಗೆ ಭಾಷೆಯ ಹಂಗಿಲ್ಲ. ಆದ್ರೆ ಈ ಅನ್ಯ ಭಾಷೆಯ ಸಿನಿಮಾಗೆ ಕನ್ನಡ ನೆಲದಲ್ಲಿ ಸಿಗ್ತಾ ಇರುವ ಹೈಪ್, ಸಪೋರ್ಟ್, ಥಿಯೇಟರ್ಸ್, ಟಿಕೆಟ್ ದರ ನಮ್ಮ ಕನ್ನಡ ಸಿನಿಮಾಗಳಿಗೂ ಸಿಗ್ತಿದ್ಯಾ ಅನ್ನೋದೇ ಈಗಿನ ಪ್ರಶ್ನೆ. ಬೆಂಗಳೂರನ್ನೇ ತೆಗೆದುಕೊಳ್ಳೋಣ. ಪುಷ್ಪ 2 ಸಿನಿಮಾಗೆ ಸಿಕ್ಕಿರುವಂತಹ ಸ್ಕ್ರೀನ್, ಈ ಸಿನಿಮಾ ಟಿಕೆಟ್ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ. ನಮ್ಮ ಕನ್ನಡ ಸಿನಿಮಾ ಟಿಕೆಟ್ಗಳಿಗೆ ಇರದಷ್ಟು ಬೆಲೆ ಬೇರೆ ಭಾಷೆ ಸಿನಿಮಾಗಳಿಗೆ ಯಾಕೆ ಅನ್ನೋ ಪ್ರಶ್ನೆ ಕಾಡುತ್ತೆ ಅಲ್ವಾ? ಈ ರೀತಿಯ ಸಂಕಷ್ಟ ಎದುರಾಗ್ತಾ ಇರೋದು ಇದೇ ಮೊದಲೇನಲ್ಲ. ಪ್ರತಿ ಬಾರಿ ತಮಿಳು, ತೆಲುಗು ಸಿನಿಮಾ ರಿಲೀಸ್ ಆಗ್ತಾ ಇರುವಾಗಲೂ ಕನ್ನಡ ಸಿನಿಮಾಗಳಿಗೆ ಅನ್ಯಾಯ ಆಗ್ತಾ ಇದೆ. ಈ ಕೂಗು ಕೇಳ್ತಾನೆ ಇರುತ್ತೆ. ಆದ್ರೆ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವವರು ಯಾರು ಇಲ್ಲ. ಪುಷ್ಪ 2 ಸಿನಿಮಾಗೂ ಅಷ್ಟೇ ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿದೆ. ಬೆಂಗಳೂರಿನಲ್ಲಿ ಬಹುತೇಕ ಸಿಂಗಲ್ ಸ್ಕ್ರೀನ್ಗಳಿಂದ ಹಿಡಿದು ಮಲ್ಟಿಪ್ಲೆಕ್ಸ್ಗಳಲ್ಲೂ ಪುಷ್ಪ 2 ಟಿಕೆಟ್ ಬೆಲೆ ಹೌಹಾರುವಷ್ಟಿದೆ. 600 ರೂಪಾಯಿಯಿಂದ 2000ವರೆಗೂ ಟಿಕೆಟ್ ರೇಟ್ ಇದೆ. ಇದಷ್ಟೇ ಅಲ್ಲ, ಪುಷ್ಪ 2 ಚಿತ್ರವನ್ನ ಬೆಂಗಳೂರಿನ ಕೆಲವು ಥಿಯೇಟರ್ಗಳಲ್ಲಿ ಬೆಳಗಿನ ಜಾವ 3:30ಕ್ಕೆ ಶೋ ಇಡಲಾಗಿದೆ. ಆದ್ರೆ ನಮ್ಮ ಕನ್ನಡ ಚಿತ್ರಗಳಿಗೆ ಬೆಳಗಿನ ಶೋ ಯಾಕೆ ಕೊಡೋದಿಲ್ಲ? ಫ್ಯಾನ್ಸ್ ಶೋನೇ ಹರಸಾಹಸವನ್ನ ಪಟ್ಟು ಪಡೆಯಬೇಕಾಗತ್ತೆ. ಆದ್ರೆ ಪುಷ್ಪ 2 ಸಿನಿಮಾಗೆ ಯಾಕೆ ನಾವು ಇಷ್ಟೊಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಒಂದಷ್ಟು ಜನರ ವಾದ. ಈ ಅನ್ಯಾಯ ಇಲ್ಲಿಗೆ ಮುಗಿಯೋದಿಲ್ಲ. ಕೆಲವು ಕನ್ನಡ ಚಿತ್ರಗಳು ಒಳ್ಳೆಯ ಪ್ರದರ್ಶನವನ್ನ ಕಾಣ್ತಾ ಇರುವ ಬೆನ್ನಲ್ಲೇ ಆ ಚಿತ್ರಗಳನ್ನ ನಿರ್ದಯವಾಗಿ ಕಿತ್ತು ಹಾಕಿ ಪುಷ್ಪ 2 ಸಿನಿಮಾಗೆ ಶೋ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ. ಮರ್ಯಾದೆ ಪ್ರಶ್ನೆ, ಆರಾಮ್ ಅರವಿಂದ್ ಸ್ವಾಮಿ, ನಾನಿನ್ನ ಬಿಡಲಾರೆ ಸಿನಿಮಾಗಳು ಪ್ರೇಕ್ಷಕರಿಂದ ಅಪಾರ ಮೆಚ್ಚುಗೆ ಪಡೆದುಕೊಳ್ತಿವೆ. ಕನ್ನಡಿಗರು ಈ ಚಿತ್ರಗಳನ್ನ ಥಿಯೇಟರ್ಗಳಿಗೆ ಬಂದು ನೋಡ್ತಾ ಇದ್ದಾರೆ. ಹೀಗಿರುವಾಗ ಚಿತ್ರಗಳನ್ನ ಬಲಿ ಕೊಟ್ಟು ಅತಿ ಹೆಚ್ಚು ಶೋಗಳು ಪುಷ್ಪ ಚಿತ್ರಕ್ಕೆ ಕೊಟ್ಟಿರೋದು ಅನ್ಯಾಯವಲ್ಲದೆ ಮತ್ತೇನು? ಇನ್ನು ಹೈದರಾಬಾದ್ ಮತ್ತು ತಮಿಳುನಾಡಿನಲ್ಲಿ ಇರದಷ್ಟು ಒಲವು ಕರ್ನಾಟಕದಲ್ಲಿ ಪುಷ್ಪ 2 ಚಿತ್ರಕ್ಕೆ ಸಿಗ್ತಾ ಇದೆ. ಆದ್ರೂ ಕೂಡ ಇಲ್ಲಿಯ ಜನರ ಜೊತೆಗೆ ಬಂದು ಮಾತನಾಡಬೇಕು, ಅವರೆದುರು ಕಾಣಿಸ್ಕೊಳ್ಬೇಕು ಎನ್ನುವ ಮನಸ್ಸು ಈ ಚಿತ್ರತಂಡ ಮಾಡಲೇ ಇಲ್ಲ. ಅಷ್ಟೇ ಅಲ್ಲ, ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವವರು ಕೂಡ ಕನ್ನಡಿಗರೇ. ನಾಯಕಿಯಾಗಿ ರಶ್ಮಿಕಾ ಮಂದಣ್ಣ, ಸ್ಪೆಷಲ್ ಸಾಂಗ್ನಲ್ಲಿ ಶ್ರೀಲೀಲಾ, ಖಳನಾಯಕನ ಪಾತ್ರದಲ್ಲಿ ನಟ ಧನಂಜಯ್ ಅಭಿನಯಿಸಿದ್ದಾರೆ. ಆದ್ರೂ ಕೂಡ ಪುಷ್ಪ 2 ತಂಡ ಪ್ರಮೋಷನ್ಗಾಗಿ ಕರ್ನಾಟಕಕ್ಕೆ ಬಂದಿಲ್ಲ. ಆದ್ರೆ ಕನ್ನಡಿಗರು ಮಾತ್ರ ದುಬಾರಿ ಮೊತ್ತಕ್ಕೆ ಟಿಕೆಟ್ ಪಡೆದು ಈ ಸಿನಿಮಾ ನೋಡೋದಕ್ಕೆ ಕಾಯ್ತಿದ್ದಾರೆ. ಒಟ್ನಲ್ಲಿ ಪರಭಾಷೆಯ ಸಿನಿಮಾಗಳು ಕನ್ನಡ ಸಿನಿಮಾಗಳ ಮೇಲೆ ದಾಳಿ ಮಾಡ್ತಾನೆ ಇವೆ. ಅನ್ಯ ಭಾಷೆಯ ದೊಡ್ಡ ಬಜೆಟ್ ಚಿತ್ರಗಳು ರಿಲೀಸ್ ಆಗೋವಾಗ್ಲೆಲ್ಲ ಕನ್ನಡ ಭಾಷೆಯ ಚಿತ್ರಗಳು ಥಿಯೇಟರ್ಗಳಿಂದ ಗೇಟ್ ಪಾಸ್ ಪಡಿತಾನೆ ಇರ್ತವೆ. ಈ ಅವಮಾನ, ಈ ಅನ್ಯಾಯಕ್ಕೆ ಕೊನೆ ಎಲ್ಲಿ ಅನ್ನೋದು ಸ್ವಾಭಿಮಾನ ಕನ್ನಡಿಗರ ಪ್ರಶ್ನೆಯಾಗಿದೆ.